ಆ ಗಾಡಿಗೆ ಹೆಂಡತಿ ಹೆಸರು ಹಾಕ್ಸೋದಲ್ಲ. ಅದು 6 ಜನ ಹೆಂಡ್ತಿರು 3 ಜನ ಮಕ್ಕಳು. 6 ಜನ 6 ಜನ ಹೆಂಡ್ತಿರು ಹೆಸರು ಯಾರ ಕೇಳಿಸ್ಕೊಳ್ರಿ ಬಿಟ್ಟಾರ. 700 ರೂಪಾಯಿ ಇದು. ಹಾ ಬ್ರೋ 700. ನಾನು ಗಣೇಶನ್ ಹಾಕೊಂಡು ಹೋಗ್ತೀನಿ. ಅಲ್ಲ ಅವ್ರ ಓನರ್ ಜೊತೆ ಅವನು ಓನರ್ ಹಾಕಬೇಕು ಗೋವಾಗೇನೆ. ನೀವು ಈ ಮೊನ್ನೆ ಕರೆದ ಹೋಗೋಣ ಹೇಳ್ತಾವ್ ಕೇಳು. ಗೋವಾಗ ಇವ್ರನ್ನ ಹಾಕೋ ಅವ್ರನ್ನ ಹಾಕೋ ನನ್ನ ಹಾಕೋ ಅವ್ರಿಬ್ಬರು ಗಾಡಿ ಕಳಿಸ್ಬಿಡು. ಆಯ್ತಣ್ಣ. MRP 700 700 ರೂಪಾಯಿ MRP ಬರಲ್ಲಪ್ಪ. ಹಾಕೊಳ್ರಿ ಅಷ್ಟೇ ಆಗ್ಬಿಡ್ಬೇಕು ಪಟ್ಟಂತ. ಏನಾಯ್ತು ಅಂದ್ರೆ ಬಸ್ಸು ಇಲ್ಲಿಂದ ಅಷ್ಟು ಹೋಗ್ದವ್ರೆ ಅಂತ. ಸರಿ ಡ್ರೈವರ್ಗಳು ಇದ್ದ ಕಡೆ ಹೋಗ್ದವ್ರು ಬಿಡೋ ಅಂದ್ರೆ ಅಲ್ಲ ಆ ಕಡೆ ಸೇರೋಣ ಈ ಕಡೆ ಹೋಗಿಬೇಕು ಅಂತ ಕೂತವ್ರು ಲೆಕ್ಕ ಹಾಕಿ ಒಂದ್ ಕೆಲಸ ಮಾಡೋ. ಈ ಪಂಚರ್ ಆಗ್ಬಿಟ್ಟು ಟ್ಯೂಬ್ ಅಲ್ಲಿ ಕಬ್ಬಿಣಿಗೆ ಮುಸ್ತಾರ ತಗೊಂಡ್ ನಾರು ಆ ತರ್ಸ್ಕೋ ಒಂದ್ ಕಡೆ ನೀಟಾಗಿ ಉಜ್ಜು ನಾರಲ್ಲಿ ಅದೇ ಆರಾಂತೆ. ನಿನ್ ಕೈ ನೋವು ಬರಲ್ಲ ಕಣ. ಸರಿ ನಮ್ಮನೆ ಮಾಡಲ್ಲ ಕೆಲಸ ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಹೇಳ್ತಾವ್ನೆ. ಬಂದು ಒಂದ್ ವಾರ ನಿಂತಿಲ್ಲ ಏನೋ ಸಿಕ್ಬಿಟ್ಟವ್ರೆ ವಾಸನೆ ಬಂದು ಹುಳ ಬಿದ್ದಾಗೈತೆ. ಈ ನನ್ನ ಮಗ 10 ಸತಿ ಹೊಡೆದಾನ ಆಲ್ ಟ್ರ್ಯಾಕಿಂಗ್ ಬಗ್ಗೆ ನೋಡಿಲ್ಲ. ನನ್ನ ಕಸ್ಟಮರ್ ಬೈತಾರೆ ಇಲ್ಲಿ ವಾಸನೆ ನೋಡ್ರಿ ಗಾಡಿಲಿ ಅಂತ. ಅದಕ್ಕೆ ಅವಂಗೆ ಕಾಣಿಸ್ತು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇಲ್ಲ ಸರ್ ಇಲ್ಲ 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 ನಾನು ಬಂದ ಗಾಡಿಗೆ ಅದು ಹಂಗೆ ಐತಿನ ಇಲ್ಲ. ಅದಕ್ಕೆ ಚಿಕ್ಕ 15 ದಿವಸ ಮೇಲೆ ಬಿಳಿ ಹುಳ ಬಿದ್ದೋಗದೆ. ಅವ್ನು ಹಿಂಗೆ ಎತ್ಕೊಬೋದಂಗೆ ಕಟ್ಟಿದ್ ನಾನು ಎತ್ಕೊಬಿಡಿ ಏನದು ಅಂತ. ನಾ ಬೇಕಾದ್ರೆ ಗಾಡಿ ಇತ್ತು ಅದು ಆಟ ಆಡಕ್ಕೆ ಏನ್ ಬೇಕು ಅದು ವೈರಿಂಗ್ ಮಾಡ್ಕೊಬಿಡ್ತೀನಿ. ನಾನ್ ಸಾಕಿಲ್ಲ ಗುರು. ಏನೋ ಬಂದಾಗ ಒಂದು ಊಟ ಹಾಕ್ತೀವಿ. ಒಂದ್ಸರಿ ಒಂದ್ ಐಸ್ ಹಾಕಿ ಮನೆ ಹೊಡೆದ್ಬಿಟ್ಟಿರೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವತ್ತು ಹೊಡೆದಿದ್ಯಾ? ಹೊಡೆದೈತಾನೆ ಇವತ್ತು. ಆಯ್ತಾಯ್ತು ಅದು ಹೋಯ್ತು. ಅದು ಹಳೆ ನಾಯಿಗಳು ಭಯ ಪಡೋದು. ನಮ್ಮ 6G ನಾಯಿಗಳು ಕಿತ್ಕೊಬತ್ತಾಗಲ್ಲ. ನೆಕ್ಸ್ಟ್ ಬರ್ಬೇಕಾದ್ರೆ ಮಚ್ಚಿಡ್ಕ ಬರಲ್ಲ. ಮಚ್ಚಿಡ್ಕೊಂಡು ಬರೋದು ಅವನೇ ಭಯ ಕೊಡ್ತಾನೆ ರಿಟರ್ನ್. ಆಗಲ್ಲ ನಾಯಿಗೆ ಹಾಕಿ ಗುರು ನನಗೆ ಆಯ್ತಲ್ಲ ಗುರು. ನೀನ್ ತಿಂತಾ ಇದೆಯಲ್ಲ ಬೆಳಗ್ಗೆ ಸಂಜೆ ಗಂಟೆ. ನಂದು ನಾಳೆ ಒಂದೇ ಗಾಡಿ ವೆಡ್ಡಿಂಗ್ ಮಾಡಿದ್ದು ಗೋವಾ ಐತೆ ಗಾಡಿ ವೆಡ್ಡಿಂಗ್ ಮಾಡಿದ್ದೆ ಹಾಕೋತ. ಏನ್ ನೋಡಿ ಮಾಡಿದ್ಯಾ? ತೀಡ್ಬಿಡ್ತೀನಿ ಕಪಾಳಕ್ಕೆ ಹಂಗೆ. ನನ್ನ ಮಗನೇ 400 ರೂಪಾಯಿ ಇಸ್ಕೊಂಡ್ ಹೋಗಿದ್ಯಾ ಈ ಗಾಡಿ ಈಗ ಹಿಂಗೆ ಹಾಕವಲ್ಲ ಅನ್ಕೊಂಡ್ ಎಲ್ಲಿ ಅಂದ್ರೆ ಹಿಂಗೆ ಹಾಕವಲ್ಲ. ಈ ಹೊಸಳ್ಳಿಲಿ ನಮ್ಮ ಹುಡುಗರ ಸತ್ತೋಗ್ಬಿಟ್ರ. ಚಿಕ್ಕ ಚಿಕ್ಕ ಹುಡುಗ ಯಾರು ಅವ್ನ ಅರುಣ ಅವನು ನಮ್ಮ ಅಪ್ಪಿ ಎಲ್ಲ. ನಿನಗೆ ಬಂದಿಲ್ವ ಇನ್ನೂ ಸಾವ ಗಣೇಶ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಲವ್ ಗಣೇಶ ಕೇಳಿವಾಗ ನಿನ್ನ ತೊಳಿಯೋಕ್ಕೂ ಲಯಕ್ಕಿಲ್ಲ ನೀನು. ಅವ್ರಿಗೆ ವಿಧಿ ಇಲ್ಲ ಅನ್ಬಿಟ್ಟು ನಾಯಿ ಕದ ರೊಟ್ಟಿ ಹೇಳ್ಸದಂಗೆ ನೀನು ಮಡಿಕೊಂಡಾರ ಅಷ್ಟೇ. ನೀನೊಬ್ಬ ಆಪ್ಷನ್. ಏನ್ ಪಾಪ ಹೆವಿ ನಿಂತ್ಗೆಟ್ಬಿಟ್ಟವನೆ ಎಚ್ಚರನೇ ಇಲ್ಲ. ಬೆಳಿಗ್ಗೆ ಬಂದ್ ಟೂರಿಸ್ಟ್ ಗಾಡಿ ಕರ್ಕೊಂಡೋಗಿದ್ದಪ್ಪ ಮೈಸೂರು. ಇಲ್ಲಿಂದ ಕರ್ಕೊಂಡಿರೋದಣ್ಣ ಬರೋವರೆಗೂ ನಿದ್ದೇನೆ ಫುಲ್ಲು. ಅದೇನೇ ಮಾಡೋಣ ಮನೇಲಿ ಫುಲ್ ಎದ್ದೇ ಇರ್ತಾನೆ. ಹಿಂಗೆ ಮನೆಗಿರೋದು ನೋಡ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.
ಆಮೇಲೆ ಎಲ್ಲಾನು ರೈಟ್ ರೈಟ್ ಏನು ಆಮೇಲೆ ಲೆಫ್ಟ್ ಅಲ್ಲಿ ನೋಡಲ್ಲ ಲೆಫ್ಟ್ ಅಲ್ಲಿ ನೋಡಲ್ಲ ಅದೊಂದಪ್ಪ. ಏ ಹಂಗಲ್ಲ ಲೆಫ್ಟ್ ನೋಡಲ್ಲ, ಹಿಂದೆ ರಿವರ್ಸ್ ನೋಡಲ್ಲ. ಇದೇ ಹಿಂಗ್ ಕೂತಿರ್ತಾನೆ. ಆ ಲೆಫ್ಟ್ ಲೆಫ್ಟ್ ಸೆಕ್ಷನ್ ಕರ್ಕೊಂಡು ಹೋಗ್ಬಿಡ್ಬೇಕು. ಸರ್ ನನ್ನ ಬದೇ ನಾವು ಫಸ್ಟ್ ಬಸ್ ಇರ್ಬೇಕು ಒಬ್ಬ ಕ್ಲಿಯರ್ ಹತ್ರ ಅವನ್ ಲೆಫ್ಟ್ ನೋಡಿದ್ರೆ ನೋಡಿ ಬಗ್ ನೋಡಿದ ಹಿಂಗೆ ನೋಡಿದ್ರೆ ನಾನು ಆ ತರ ಆ ಜಾತಿಗೆ ಸಂಬಂಧಪಟ್ಟ ಇವನು ನೋಡಲ್ಲ ಇವನು ಕೂತಾಗಿ ಇರ್ತಾನೆ ಹೋಯ್ತಾ ರನ್ನಿಂಗ್ ಸ್ಟ್ರೈಟ್ ಅಲ್ಲಿ ಹೋಯ್ತಾನೆ ಗಾಡಿ ಮಾಡ ಲೆಫ್ಟ್ ಮಾಡ ಬ್ಯಾಕ್ ಮಾಡ ಒಂದ್ಸತಿ ಕೈಯಾಗ ಬಚ್ಚಾದ ಹೇಳ್ಕೊಂಡು ಹಾ ಎಳ್ಕ ಬತ್ತಾ ಇರು ಬಂದು ಹೊಡೆದು ಬಿಟ್ಟು ಕೈ ಹಾಕಿದ್ರೆ ಬಾಬು ಅವ್ನು ಚಡ್ಡಿ ಬಿಚ್ಚಿ ಹೊಡ್ಕೊಂಡು ಹೇಳ್ತಮ್ಮ. ಫಸ್ಟ್ ಪೋರ ತಲೆ ಬೇವಸ್ತಾನ ಬಿಲ್ಡಪ್ ಕೊಡಕ್ ಹೋದಲ್ಲ ಮಾತ್ರ ಕಂಪ್ನಿ ಕಾಲು ಯಾವ ಕಂಪ್ನಿ ಕಾಲು ಕಂಪ್ನಿಗ ಅಂತಮ್ಮ ಮಾತಾಡ್ಲ ಓಲಿ ಅಂತಮ್ಮ ಇದೇ ಫೋನ್ ಬಂದಿಲ್ಲ, ಐಟಮ್ ಬಂದಿಲ್ಲಪ್ಪ ಸ್ಟಾಕ್ ಇರ್ಲಿಲ್ಲ ಬೇರೆ ಐಟಮ್ ತರಿಸ್ತಾ ಇದ್ದೀನಿ ಪಿಳ್ಳೆ ಬಂದಿಲ್ಲ. ಪಿಳ್ಳೆ ಬಂದಿಲ್ಲ. ಕರೆನ್ಸಿ ನಮ್ಮದು ಬೇರೆ ಬೋರ್ಡ್ದು ಬೇರೆ ಗಾಡಿದು ಅದಕ್ಕೆ ಬೇರೆ ಡೈರೆಕ್ಟ್ ಅದಕ್ಕೆ ಪೋರ್ಟರ್ ಮಾಡ್ತೀನಿ ಗ್ಯಾರೇಜ್ ಏನಕ್ಕ ಬಸ್ ಕತ್ತರ ನೀನು ನಿನ್ ದುರಾಂಕಾರ ಕೊಟ್ಟು ನನ್ನ ಮಗ ನನ್ನ ಗಣೇಶ